ಸ್ನೇಹಿತರೆ ನಮಸ್ಕಾರ, ನಾನು ಪುಷ್ಪ. ಸ್ನೇಹಿತರೆ, ಅಜ್ಜಿಯ ತಲೆ ಮೇಲೆ ಗುದ್ದಿದ್ರೆ ನೂರಾರು ಮಕ್ಕಳು ಎಂಬ ಒಂದು ಒಗಟಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಬೆಳ್ಳುಳ್ಳಿಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಒಗಟಿಗೆ ಹತ್ತಿರವಾಗಿಯೇ ನಮಗೇನಂತ ಹೇಳಿದ್ರೆ ಈ ಬೆಳ್ಳುಳ್ಳಿಯಿಂದ ಸಾಕಷ್ಟು ಪ್ರಯೋಜನಗಳಿದೆ. ನಮ್ಮ ತಲೆಯಿಂದ ಹಿಡಿದು ಅಡಿ ಪಾದದವರೆಗೂ ಸಹ ನಮಗೆ ಇದರಿಂದ ನೂರಾರು ಉಪಯೋಗಗಳಿದೆ. ಇದನ್ನು ನಾವು ಕ್ರಮವಾಗಿ ಬಳಸ್ಕೊಂಡಾಗ ಇದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಇದರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಬೆಳ್ಳುಳ್ಳಿಯಲ್ಲಿ ಬಿಪಿಯನ್ನು ಕಡಿಮೆಗೊಳಿಸುವ ಒಂದು ಗುಣಲಕ್ಷಣಗಳು ಹೆಚ್ಚಾಗಿರೋದ್ರಿಂದ ನೀವು ಬೆಳ್ಳುಳ್ಳಿಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು. ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡೋದ್ರಲ್ಲೂ ಸಹ ಈ ಬೆಳ್ಳುಳ್ಳಿ ತುಂಬಾ ಸಹಕಾರಿಯಾಗಿದೆ. ಅದರಲ್ಲೂ ಅಧಿಕ ರಕ್ತದೊತ್ತಡ ಇರುವಂತಹವರು ಈ ಬೆಳ್ಳುಳ್ಳಿಯನ್ನು ಕಡ್ಡಾಯವಾಗಿ ಸೇವಿಸಲೇಬೇಕು. ಬೆಳ್ಳುಳ್ಳಿ ಒಂದು ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಲ್, ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿರೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ತಪ್ಪಿಸಲು ಬೆಳ್ಳುಳ್ಳಿಯನ್ನು ಸೇವಿಸುವುದು ಅಗತ್ಯ. ಈ ಬೆಳ್ಳುಳ್ಳಿಯು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದರಲ್ಲಿ ತುಂಬಾ ಸಹಕಾರಿಯಾಗಿದೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿರೋದ್ರಿಂದ ಮುಖದ ಮೇಲಿರುವಂತಹ ಮೊಡವೆಗಳು ಕಡಿಮೆ ಆಗೋದಕ್ಕೂ ಸಹ ಇದು ತುಂಬಾ ಉಪಯೋಗಕಾರಿಯಾಗಿದೆ. ಈ ಮೊಡವೆಗಳು ಇದ್ದಂತಹ ಜಾಗದಲ್ಲಿ ಬೆಳ್ಳುಳ್ಳಿಯ ರಸವನ್ನು ಹಚ್ಚೋದ್ರಿಂದ ಮೊಡವೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಾವು ಈ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಮತ್ತು ರಕ್ತವನ್ನು ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡೋಕ್ಕೂ ಸಹ ಇದು ತುಂಬಾ ಉಪಯೋಗಕಾರಿಯಾಗಿದೆ. ಸ್ನೇಹಿತರೆ, ಈ ಬೆಳ್ಳುಳ್ಳಿಯಿಂದ ನಮಗೆ ತುಂಬಾ ಉಪಯೋಗ ಇದೆ. ಆದರೆ ಇದನ್ನು ನೀವು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡಾಗ ಇದರ ರಿಸಲ್ಟ್ ನಿಮಗೆ ಅತಿ ಬೇಗನೆ ಸಿಗುತ್ತೆ. ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಕೊಬ್ಬು ಕಡಿಮೆಯಾಗುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ಶೇಖರಣೆಯಾಗಿರುವಂತಹ ಬೊಜ್ಜನ್ನು ಸಹ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಹಕಾರಿಯಾಗಿರುತ್ತೆ. ಈ ಬೆಳ್ಳುಳ್ಳಿಯು ದೇಹದಲ್ಲಿರುವಂತಹ ಕ್ಯಾಲೋರಿಯನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರೋದ್ರಿಂದ ಇದನ್ನು ನೀವು ಒಂದು 2 ಎಸಳಷ್ಟು ಬೆಳ್ಳುಳ್ಳಿಯನ್ನು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬನ್ನಿ. ಈ ಹಸಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವಂಥ ಹುಳುಗಳು ಸಾಯುತ್ತೆ. ಅದ್ರ ಜೊತೆಗೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೂ ಇದರಿಂದ ತುಂಬಾ ಉಪಯೋಗಕಾರಿಯನ್ನು ಪಡ್ಕೊಳ್ಬಹುದು. ಮತ್ತು ಕರುಳಿನ ಶುದ್ಧೀಕರಣ ಮಾಡೋದ್ರಲ್ಲಿ ಈ ಒಂದು ಬೆಳ್ಳುಳ್ಳಿ ಸಹಕಾರಿಯಾಗಿರೋದ್ರಿಂದ ಕರುಳಿನಲ್ಲಿರುವಂತಹ ಸಮಸ್ಯೆಯೂ ಕೂಡ ಇದು ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ. ಈ ಹಲ್ಲುನೋವಿನ ಸಮಸ್ಯೆಗೆ ಈ ಹಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಆ ಹಲ್ಲು ನೋವಿರುವ ಜಾಗದಲ್ಲಿ ಇಡೋದ್ರಿಂದನೂ ಸಹ ಹಲ್ಲಿನ ನೋವು ಕಡಿಮೆಯಾಗುತ್ತೆ. ಅದರಲ್ಲಿರುವಂತಹ ಹುಳುವು ಕೂಡ ಸಾಯ್ತಾ ಬರುತ್ತೆ. ಈ ಚರ್ಮದಲ್ಲೇನಾದರೂ ಹುಳುಕಡ್ಡಿ ಅಥವಾ ಸಂದುಗಳಲ್ಲಿ ಈ ತುರಿಕೆಗಳಂಥದ್ದೇನಾದರೂ ಆಗಿದ್ದರೆ ಈ ಬೆಳ್ಳುಳ್ಳಿ ರಸವನ್ನು 1-2 ಹನಿ ಹಾಕೋದ್ರಿಂದನೂ ಅದು ಒಣಗ್ದಂಗೆ ಆಗಿ ಗಾಯ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಉರಿ ಇದ್ದರೂ ಕೂಡ ಇದು 1-2 ದಿನದಲ್ಲಿ ಕಡಿಮೆ ಆಗೋದ್ರಿಂದ ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೇನಾದರೂ ಆಗಾಗ ಶೀತ, ಕೆಮ್ಮು ಮತ್ತು ಸೋಂಕೇನಾದರೂ ಆಗಿದ್ದರೆ ಈ ಬೆಳ್ಳುಳ್ಳಿಯನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಅಗಿದು ಅಥವಾ ಹಾಗೆ ಏನಾದ್ರು ನುಂಗ್ಕೊಂಡು ನೀರನ್ನು ಕುಡಿಯೋದ್ರಿಂದ ಸಹ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಇವುಗಳ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.